ಇವತ್ತು ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ 108 ಆ್ಯಂಬುಲೆನ್ಸು ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ನಾನು ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಒಂದು 20ಕ್ಕಿಂತ ಹೆಚ್ಚು 108 ಆ್ಯಂಬುಲೆನ್ಸ್ಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ವು. ಬಟ್ ಇವತ್ತು ಏನಾಗಿದೆ ಅಂತಂದರೆ, ಇವತ್ತು 4ರಿಂದ 5 ಆ್ಯಂಬುಲೆನ್ಸ್ಗಳು ಮಾತ್ರ ಕೆಲಸ ಮಾಡ್ತಾಯಿದ್ದಾವೆ. ಇವತ್ತು ಜನರ ಜೀವನಾಡಿಯಾಗಿತ್ತಂಥ ಆ್ಯಂಬುಲೆನ್ಸು ಇವತ್ತೇನಾಗಿದೆ, ಇವತ್ತು ಎಷ್ಟೋ ಸಾರ್ವಜನಿಕರಿಗೆ ಭಾಳಷ್ಟು ಅನಾನುಕೂಲ ಆಗಿದೆ. ಇವತ್ತು ಅದರಿಂದ ಪ್ರಾಣಹಾನಿಗಳೂ ಆಗ್ತಾ ಇದ್ದಾವೆ. ಇವತ್ತು ರಾಜ್ಯ ಸರ್ಕಾರ ಮೊದಲು ಏನು ಒಂದು ಖಾಸಗಿ ಸಂಸ್ಥೆ ನಡೆಸ್ತಾ ಇತ್ತು 108 ಆ್ಯಂಬುಲೆನ್ಸನ್ನು, ಇವತ್ತು ಅದರಿಂದ ಕಿತ್ಕೊಂಡು ತಾನು ನಡೆಸ್ತೀನಿ ಅಂತ ಒಂದು ಜವಾಬ್ದಾರಿಯನ್ನು ತಗೊಂಡಿದೆ. ಆ ಜವಾಬ್ದಾರಿಯನ್ನು ಇವತ್ತು ಸರಿಯಾಗಿ ನಡೆಸ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಆ್ಯಂಬುಲೆನ್ಸ್ಗಳ ರಿಪೇರಿಗಳು ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಅದರಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಏನು ತಿಂಗಳಿಗೆ ಅವ್ರು ಬರ್ತಕ್ಕಂಥ ಸಂಬಳ ಸರಿಯಾಗಿ ಬರ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ಆಂಬ್ಯುಲೆನ್ಸ್ಗಳು ರೋಡ್ ಮೇಲೆ 108ಗಳು ಓಡಾಡ್ತಾನೇ ಇಲ್ಲ. ಇವತ್ತು ನಮಗೆ ಮಾಹಿತಿ ಇರೋ ಪ್ರಕಾರ 4ರಿಂದ 5 ಆ್ಯಂಬುಲೆನ್ಸ್ಗಳು ಅಷ್ಟೇ ಕೆಲಸ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡಿದ್ವಿ. ಇದು ನಿಜವಾಗ್ಲೂ ದುರದೃಷ್ಟಕರ. ಇವತ್ತು ಸರ್ಕಾರ ಇದರಲ್ಲಿ ಆರೋಗ್ಯ ಇಲಾಖೆ ಫೇಲ್ ಆಗಿದೆ. ಇದನ್ನು ಆದಷ್ಟು ಬೇಗ ಇದನ್ನು ಸರಿ ಮಾಡಿ ಜನರ ಪ್ರಾಣ ಹಾನಿಗಳನ್ನು ಉಳಿಸ್ಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಬೇಡಿಕೆ ಮಾಡ್ತೀನಿ.